ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ನನ್ನ ಮೊಮ್ಮಗಳ ಮಗನಿಗೆ ತೊಟ್ಲು ತರಿಸಿದ್ದೀನಿ. ತವರು ಮನೆ ಪರವಾಗಿ ಕಾಣಿಕೆಯಾಗಿ ಆಚಾರದ ಪ್ರಕಾರವಾಗಿ ಕೊಡ್ತಿದ್ದೀನಿ. ಅದನ್ನ ನೀನ್ ಬೇಡ ಅನ್ನೋದಕ್ಕೆ ಅವಕಾಶ ಇಲ್ಲ. ಆ ವಿಷಯದಲ್ಲಿ ನಾವು ಹಿಂದೆ ಹೋಗಲ್ಲ. ಅಗತ್ಯ ಬಿದ್ರೆ ಪಂಚಾಯಿತಿ ಮಾಡಿಸ್ತೀನಿ. ಅವಾಗ ಅವರೇ ಹತ್ರ ಇದ್ದು ಅನುಪಮ ಕೈಯಿಂದ ಶಾಸ್ತ್ರ ಮಾಡಿಸ್ತಾರೆ. ನಾನ್ ಕಳ್ಸಿರೋ ತೊಟ್ಲನ್ನ ತಗೋತಾರೋ ಇಲ್ಲ ಅಂದ್ರೆ ಪಂಚಾಯತಿಗೆ ಬರ್ತಾರೋ ಕೇಳು ಬಾಲಾಜಿ. ಅಮ್ಮ, ಅವರು ನಮ್ಮನೆಗೆ ಬರಬಾರ್ದು. ನನ್ನ ಮಗು ಅವರನ್ನ ಮುಟ್ಟಬಾರ್ದು. ಅದೇ ಅಲ್ವಾ ನಮಗ್ ಬೇಕಾಗಿರೋದು. ತೊಟ್ಲು ತಗೊಂಡ್ರೆ ಏನಾಯ್ತು? ಕಾಣಿಕೆ ತಗೊಂಡ್ರೆ ಅವ್ರಿಗೆ ಬರೋದು ಏನೂ ಇಲ್ಲ, ತಗೊಂಡ್ರೆ ನಮಗ್ ಹೋಗೋದು ಏನೂ ಇಲ್ಲ. ಹೇಗೋ ಶಾಸ್ತ್ರಕ್ಕೆ ಬರೋದಿಲ್ವಲ್ಲ. ದೂರದಿಂದಾನೇ ನಮ್ಮ ಮನೇಲಿ ನಡೆಯೋ ಶಾಸ್ತ್ರ ನೋಡ್ತಾ ಬರೋಕಾಗ್ಲಿಲ್ವಲ್ಲ ಅನ್ನೋ ನೋವನ್ನ ಸಹಿಸ್ಕೊಳ್ಳಿ. ಏನಂತ್ಯಮ್ಮ? ನಿನ್ನಿಷ್ಟ ಶೌರ್ಯ. ಸೇಟೋರೆ, ನಾಳೆ ನಮ್ ಶೌರ್ಯನ ಮಗಗೆ ತೊಟ್ಟಿಲ್ ಶಾಸ್ತ್ರ. ಬಾಲಾಜಿ ನಿಮ್ ಹತ್ರ ಹೇಳಿರ್ಬೇಕಲ್ಲ, ಬಂಗಾರದ ಉಡ್ದಾರನ ಸ್ವಲ್ಪ ಬೇಗ ಕಳಿಸ್ಕೊಡ್ತೀರಾ? ಅದೇ ಕೆಲಸದಲ್ಲಿದ್ದೀನಮ್ಮ. ತುಂಬಾ ಅಂದವಾಗಿರ್ಬೇಕು. ತವ್ರ ಮನೆ ಕಡೆಯಿಂದ ನಮ್ಮವ್ರು ಇದನ್ ಕೊಟ್ರು ಅಂತ ಕಲ್ಯಾಣಿ ಗರ್ವದಿಂದ ಹೇಳೋ ಹಾಗಿರ್ಬೇಕು. ಕೃಷ್ಣನ್ಗೋಸ್ಕರನೇ ಮಾಡಿರೋ ಹಾಗಿರ್ಬೇಕು. ಸರಿನಮ್ಮ. ಇಷ್ಟು ಒಳ್ಳೆಯವರನ್ನ ದಮಯಂತಿ ಅತ್ತೆ ಸುಮ್ಮನೆ ತಪ್ಪು ತಿಳ್ಕೊತಿದ್ದಾರೆ. ಅಮ್ಮ ಅಂತ ಪ್ರೀತಿಯಿಂದ ಕರೀತಿದ್ದ ಆಫೀಸರ್ ಇವಾಗ ಅನುಪಮ ಅವರೇ ಅಂತ ಕರೀತಿದ್ದಾರೆ. ಆದ್ರೂ ನಿನ್ಗೆ ರಕ್ತ ಸಂಬಂಧ ಕೂಡ ಇಲ್ದಿರೋ ನನಗೋಸ್ಕರ, ಆಫೀಸರ್ ಮಗುಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಿದ್ಯಾ. ನಿನ್ನ ಅವಮಾನಿಸ್ತಿದ್ರು ಅದನ್ನ ಖುಷಿಯಾಗಿ ಸಹಿಸ್ಕೊಳ್ತಾ ಕಂದಂಗೋಸ್ಕರ ನಾಮಕರಣ ಶಾಸ್ತ್ರನ ಎಲ್ಲಾನು ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ಯಾ. ಹೇಗಮ್ಮ ಇದೆಲ್ಲ? ನಾನು ಬರಬೇಡ ಅಂತ ಹೇಳಿದ್ಯಾರು? ನನ್ನ ಅಮ್ಮ ಅಂತ ಕರೆದ ನನ್ನ ಮಗನೇ ತಾನೆ. ತಾಯಿ ಮಕ್ಕಳ ಮಧ್ಯೆ ಇಷ್ಟು ಕೋಪ ಇಲ್ಲದೆ ಹೋದ್ರೆ ಹೇಗೆ ಹೇಳು? ಹೀಗಿದೆಲ್ಲ ನಿಂಗೆ ಗೊತ್ತಾಗಲ್ಲ ಬಿಡು. ನಾಳೆ ಇವನು ದೊಡ್ಡವನಾಗಿ ನಿನ್ ಜೊತೆಲಿ ಜಗಳ ಮಾಡಿಕೊಂಡು ಅತ್ತಾಗ ಮಾತಾಡದೇ ಇದ್ದಾಗ ನಿನಗೆ ಗೊತ್ತಾಗುತ್ತೆ ನಾನು ಯಾಕಿಷ್ಟು ತಾಳ್ಮೆಯಿಂದಿದ್ದೀನಿ ಅಂತ. ನಮ್ಮನ್ನ ಯಾರು ತುಂಬಾನೇ ಪ್ರೀತಿಸ್ತಾರೋ ಅವರು ಮಾತ್ರನೇ ಕಲ್ಯಾಣಿ ನಮ್ಮ ಜೊತೆ ಜಗಳ ಮಾಡೋದು. ಅವರಲ್ದೆ ಬೇರೆ ಇನ್ಯಾರಾದ್ರೂ ನಮ್ಮ ಜೊತೆಲಿ ಜಗಳ ಮಾಡ್ತಾರಾ? ಸ್ವಲ್ಪ ಯೋಚನೆ ಮಾಡು. ಅಂದ್ರೆ ಆಫೀಸರ್ಗೆ ನನ್ ಮೇಲಿರೋ ಕೋಪ ಕೂಡ ಅಷ್ಟೇ ಅಂತ್ಯಾ ಅಮ್ಮ? ಖಂಡಿತವಾಗ್ಲು. ಏನು ಇಲ್ಲೇನೋ ಗುಟ್ಟಾಗಿ ಮಾತಾಡ್ಕೋತಿದ್ದೀರಾ? ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಕಲ್ಯಾಣಿ? ಇಬ್ರು ಸೇರಿ ಮತ್ತೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದೀರೋ ಹೇಗೆ? ಅಂತದ್ದೇನಿಲ್ಲ ಆಫೀಸರ್. ಏನಾದ್ರೂ ವ್ಯತ್ಯಾಸ ಆದ್ರೆ ಮಗು ಫಂಕ್ಷನ್ ಅಲ್ಲಿ ನೀನು ಕೂಡ ಇರಲ್ಲ. ಡೆಕೋರೇಷನ್ ಅವರು ಉಳಿದಿರೋ ಕೆಲ್ಸದವ್ರು ಬರ್ತಾ ಇದ್ದಾರೆ. ಹೋಗಿ ಆ ಕೆಲಸ ನೋಡ್ಕೋ, ಹೋಗು.
ಹಬ್ಬ ಸದ್ಯ ಇವಾಗ ನನ್ನ ಮನಸ್ಸು ಪ್ರಶಾಂತವಾಗಿದೆ. ಎಲ್ರೂ ಮುಂದೆ ಕಳ್ತನ ನಾನೇ ಮಾಡಿದೀನಿ ಅಂತ ರುಜು ಮಾಡಿ ನಮ್ಮತ್ತೆ ಹತ್ರ ನನಗೆ ಹೊಡ್ಸದ್ಲು. ಅಷ್ಟಕ್ಕೂ ಸ್ವಂತ ಚಿಕ್ಕಮ್ಮ ಅನ್ನೋ ಪ್ರೀತಿ ಕೂಡ ಇಲ್ಲ. ಸರಿ ಸರಿ ನಾನೇ ಕಳ್ತನ ಮಾಡಿದೀನಿ ಅನ್ಕೋ. ಯಾರು ಇಲ್ದೇ ಇರೋವಾಗ ಬಂದು ಪಲ್ಲವಿ ಚಿಕ್ಕಮ್ಮ ನೀನ್ ಕಳ್ತನ ಮಾಡಿದಿ ಅಂತ ನನಗ್ ಗೊತ್ತು, ಮಾಡಿರೋ ತಪ್ಪು ಒಪ್ಕೊಂಡು ತಗೊಂಡಿರೋ ದುಡ್ಡನ್ನ ಮರ್ಯಾದೆಯಿಂದ ನಮ್ಮ ಅಮ್ಮನ ರೂಮಲ್ಲಿ ಇಟ್ಬಿಡು ಅಂತ ಹೇಳಿದ್ರೆ ನಾನ್ ಚಿಟ್ಕೆಯಲ್ಲಿ ಇಟ್ಬಿಡ್ತಿದ್ದೆ ಅಲ್ವಾ? ಅವ್ರಮ್ಮ ಕಲ್ಯಾಣಿಯವರೇ ಒಳ್ಳೆಯವರು, ಉಳಿದವರೆಲ್ಲರೂ ಕೆಟ್ಟವರು ಅಂತ ಪ್ರೂವ್ ಮಾಡೋದಕ್ಕೆ ಹೀಗ್ ಮಾಡ್ತಿದ್ದಾರೆ. ಈ ಕಲ್ಯಾಣಿಯಿಂದಾನೇ ನನ್ನ ತಮ್ಮ ನನಗ್ ದೂರ ಆಗಿದ್ದು. ನಾನ್ ಎಲ್ರಿಗೂ ಸುಲಭ ಆಗ್ಬಿಟ್ಟೆ. ಮೊದ್ಲು ಬಂದಿರೋ ಕಿವಿಗಿಂತ ಹಿಂದೆ ಬಂದಿರೋ ಕೊಂಬಿಗೆ ಬೆಲೆ ಅಂತ ಅನುಪಮ ಅಮ್ಮ ಅತ್ತೆ ನನ್ ಮಗಳು ನನ್ ಮೊಮ್ಮಗಳು ಅಂತ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಶಾಸ್ತ್ರಕ್ ಬರ್ಬೇಡಿ ಅಂತ ಹೇಳಿ ದಮಯಂತಿ ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು. ಪಲ್ಲವಿ 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 ನೀನು ಮಾಡಿದ್ದ ತಪ್ಪನ್ನ ತಪ್ಪು ಅಂತ ಹೇಳೋದ್ ತಪ್ಪ? ನಿನ್ನ ತಮ್ಮ ಸಿದ್ದುನ ಶೌರ್ಯನ್ ಥರನೇ ಎಲ್ರೂ ನೋಡ್ಕೊಂಡ್ರಲ್ವಾ? ಮನೇಲಿ ಒಬ್ನಾಗಿದ್ದಾನೆ ಅಂತ ಅನ್ಕೊಂಡ್ವಿ. ಆದ್ರೆ ಅವನು ಮನಸ್ಸಿನಲ್ಲಿ ಒಂದನ್ನ ಇಟ್ಕೊಂಡು ಹೊರಗಡೆ ಒಂದ್ ರೀತಿ ನಾಟಕ ಮಾಡ್ತಾ ಕೊನೆಗೆ ಈ ಮನೆ 2 ಭಾಗ ಆಗೋ ರೀತಿಯಲ್ಲಿ ಮಾಡ್ದ. ತಾನು ಮಾಡಿದ ತಪ್ಪಿನಿಂದ ನಮಗ್ ಮುಖ ತೋರ್ಸಕ್ಕೂ ಆಗದೆ ಓಡ್ ಹೋದ. ಅದಕ್ಕೂ ಕಲ್ಯಾಣಿಗೂ ಯಾಕೆ ಸಂಬಂಧ ಕಲ್ಪಿಸ್ತೀಯಾ? ಸಿದ್ದು ಆ ತಪ್ಪನ್ನ ಮಾಡದೆ ಹೋಗಿದ್ದಿದ್ರೆ ಶೌರ್ಯ ಯಾಕೆ ಕಲ್ಯಾಣಿ ಕುತ್ತಿಗೆ ತಾಳಿ ಕಟ್ತಿದ್ದ ಹೇಳು? ಕಲ್ಯಾಣಿ ಇನ್ನೂ ಚಿಕ್ಕ ಹುಡುಗಿ, ಬೇರೆಯವ್ರ ಮಗುಗೆ ತಾಯಿ ಆಗಿದ್ದಾಳೆ ಅನ್ನೋ ಕರುಣೆ ಕೂಡ ಇಲ್ದೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯಾ? ಅಷ್ಟಕ್ಕೂ ಕಳ್ತನ ಮಾಡುವಂತ ಅವಶ್ಯಕತೆ ಏನಿತ್ತು? ನೀನ್ ಮಾಡಿದ ತಪ್ಪಿಗೆ ನೋಡು ಎಷ್ಟೆಲ್ಲ ಅವಾಂತರಗಳಾಗೋಯ್ತು, ಎಷ್ಟು ಜನ ಶಿಕ್ಷೆ ಅನುಭವಿಸೋಗಾಯ್ತು. ಮಗಳ ಮನೇಲಿ ಫಂಕ್ಷನ್ ನಡೀತಿದ್ರು ಹೋಗಕ್ಕಾಗ್ತಿಲ್ಲ ನನಗೆ. ತನ್ನ ಮರಿ ಮೊಮ್ಮಗನ ಎತ್ಕೊಂಡು ಅವನನ್ನ ಮುದ್ದಾಡಿ ದೃಷ್ಟಿ ತೆಗೆದು ಮಗುನ ತೊಟ್ಲಕ್ ಹಾಕೋಕ್ ಆಗ್ಲಿಲ್ವಲ್ಲ ಅಂತ ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾ ನಿನಗೆ? ನಮ್ಮನ್ನ ಬರ್ಬೇಡ ಅಂತ ಹೇಳಿದ್ದಕ್ಕೆ ಶೌರ್ಯ ದಮಯಂತಿ ಸಂತೋಷ ಪಡ್ತಿರ್ಬೇಕು ಅಂತ ಕಾಣುತ್ತೆ. ಅವ್ರ ಜೊತೆ ನೀನು ಕೂಡನಾ? ನನ್ನ ಮಗಳಿಗೆ ಮಗ ಅಂದ ಮೇಲೆ ನನಗೆ ಮೊಮ್ಮಗ. ಅಜ್ಜಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಏನೇನ್ ಮಾಡ್ಬೇಕು ಅದನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಹೇಗಾದ್ರೂ ಸರಿ ಬರ್ತೀನಿ ಅಂತ ನನ್ನ ಮಗಳಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಪ್ರಾಣ ಹೋದ್ರೂ ಸರಿ ನನ್ನ ಮಾತು ತಪ್ಪಲ್ಲ. ನಾವು ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಮಗೂ ಕೂಡ ಒಳ್ಳೇದೇ ಆಗುತ್ತೆ. ಕೆಟ್ಟದ್ ಮಾಡ್ಬೇಕು ಅನ್ಕೊಂಡ್ರೆ ನಮಗೂ ಕೂಡ ಕೆಟ್ಟದಾಗತ್ತೆ. ಈಗ್ಲೂ ಕಾಲ ಏನು ಮಿಂಚಿಲ್ಲ ಪಲ್ಲವಿ. ಚಾಡಿ ಮಾತುಗಳನ್ನ ಕೇಳೋದನ್ನ ಬಿಟ್ರೆ ನಿನ್ ಸಂಸಾರ ತುಂಬಾ ಚೆನ್ನಾಗಿರುತ್ತೆ, ನೆನ್ಪಿಟ್ಕೋ. ನಾನು ಕಾಗೆನ ಗೂಬೆ, ಗೂಬೆನ ಕಾಗೆ ಅಂತ ಏನೆಲ್ಲ ಮಾಡ್ದೆ. ಅಷ್ಟೆಲ್ಲ ಮಾಡಿ ನಾಮಕರಣಕ್ಕೆ ಅವರು ಬರ್ಲೇಬಾರ್ದು ಅಂತ ಶೌರ್ಯನ್ ಕೈಲಿ ಹೇಳ್ಸಿದ್ರು. ಕೊನೆಗೆ ತೊಟ್ಲನ್ನ ತರಿಸಿ ಶೌರ್ಯನ್ ಬಾಯಿನಲ್ಲೇ ತಗೊಳಮ್ಮ ಅಂತ ಹೇಳೋ ಹಾಗೆ ಮಾಡ್ಬಿಟ್ರು. ಅವರು ನಾಮಕರಣಕ್ ಬರ್ದೇ ಇದ್ರು ತೊಟ್ಲನ್ನ ಕೊಟ್ಟು ಗೆದ್ದು ಬಿಟ್ಟಿದ್ದಾರೆ. ಇಷ್ಟಾದ್ಮೇಲೂ ಸುಮ್ನೆ ಇರ್ತಾರಾ? ಬಂಗಾರ ಕೊಡ್ತೀವಿ ಅದು ಇದು ಅಂತ ಏನೇನೋ ಹೇಳ್ತಾನೆ ಇರ್ತಾರೆ. ಒಂದ್ ವೇಳೆ ನಾಳೆ ಇದನ್ನೇ ಮುಂದೆ ಇಟ್ಕೊಂಡು ಊರಲ್ಲಿರೋ ದೊಡ್ಡೋರ್ನೆಲ್ಲ ಕರ್ಕೊಂಡ್ ಬಂದು ನಮ್ಮಮ್ಮ ಅನುಪಮನ್ ಕೈಯಲ್ಲಿ ನಾಮಕರಣನೇ ಮಾಡಿಸ್ಬಿಡ್ಬೋದಲ್ವಾ? ಅತ್ತೆ ಬರಲ್ಲ ಅಂದ್ರೆ ಬರಲ್ಲ ದಮಯಂತಿ. ಸುಮ್ನೆ ಭಯ ಪಡ್ಬೇಡ. ಮಾತ್ಗೋಸ್ಕರ ಪ್ರಾಣನಾದ್ರೂ ಕೊಡ್ತಾಳೆ ಹೊರತು ಮಾತಂತೂ ಖಂಡಿತವಾಗಿ ತಪ್ಪಲ್ಲ. ಒಂದ್ ವೇಳೆ ನೀನ್ ಅನ್ಕೊಂಡ್ ಹಾಗೇನೆ ಅನುಪಮ ಕೈಯಲ್ಲಿ ಶಾಸ್ತ್ರನ ಮಾಡ್ಬೇಕು ಅನ್ಕೊಂಡ್ರೆ ಅತ್ತೆನ ಯಾರು ತಡೆಯೋಕಾಗತ್ತೆ? ಇದು ಅವ್ರ ಮನೆನೂ ಅಲ್ಲ, ಇಲ್ಲಿರೋರು ಅವ್ರ ಕಡೆಯವರು ಅಲ್ಲ ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಿಕ್ಕೆ. ಇದು ದಮಯಂತಿ ಸಾಮ್ರಾಜ್ಯ. ಊರಲ್ಲಿರೋರ್ನೆಲ್ರೂ ಕರ್ಕೊಂಡ್ ಬಂದ್ರು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀನಿ ನಾನು. ಹೊಸ್ಲು ದಾಟಿ ಯಾರನ್ನೂ ಒಳಗಡೆ ಬರಕ್ ಬಿಡಲ್ಲ. ಹೌದು, ನಿನ್ ಬಾಯಿ ದೊಡ್ಡದಲ್ವಾ? ಅದು ಅಲ್ದೆ ನಿನ್ ಬಾಯಿಗೆ ಸಿಕ್ಕಾಕೊಂಡು ಸುಮ್ನೆ ಯಾಕೆ ತೊಂದರೆಗೆ ಸಿಕ್ಕಾಕೋಬೇಕು ಹೇಳು? ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಬದ್ಲಾಗಲ್ಲ ಅಂತೀಯ ಅಷ್ಟೇ ತಾನೆ? ಊರಿಗೆ ದೊಡ್ಡವರಾದ ಶಿವಪಾರ್ವತಿಯರ ಒಬ್ಳೆ ಮಗಳು, ಜಾಸ್ತಿ ಓದಿಲ್ಲ ಕಣೋ ಅಂತಂದ್ರು. ಹೋಗ್ಲಿ ಬಿಡಿ ಅಪ್ಪ, ಶಿವಪಾರ್ವತಿಯರ ಒಳ್ಳೆತನ ಗುಣ ಆದ್ರೂ ಬಂದಿರತ್ತಲ್ಲ ಅನ್ಕೊಂಡು ನಾನು ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂತ ನಮ್ಮ ಅಪ್ಪನ ಹತ್ರ ಹೇಳ್ದೆ. ನಿನ್ ಮದುವೆ ಮಾಡ್ಕೊಂಡೆ. ನೀನ್ ಇಂಥವಳು ಅಂತ ಗೊತ್ತಿದ್ರೆ ನಿನ್ ಮನೆ ಕಡೆ ಕಣ್ಣಿತ್ ಕೂಡ ನೋಡ್ತಾ ಇರ್ಲಿಲ್ಲ, ನಿನ್ ಮದುವೆನೂ ಮಾಡ್ಕೋತಾ ಇರ್ಲಿಲ್ಲ.
ನಿಮಗೆ ನನ್ನ ಒಳ್ಳೆತನ ದೊಡ್ಡತನದ ಬಗ್ಗೆ ಇವಾಗಲ್ಲ ರೀ, ಮುಂದೆ ಒಂದಿನ ಗೊತ್ತಾಗತ್ತೆ. ನೀವಿಷ್ಟು ಮೆತ್ತಗಿರೋದಕ್ಕೆ ನಾನು ಗಟ್ಟಿಯಾಗ್ಬೇಕಾಗಿ ಬಂದಿದೆ. ಆದ್ರೂ ನಿಮ್ಗೇನೇ ಹೇಳಿದ್ರು ವೇಸ್ಟು. ಆ ಮಾತು ಅನ್ಬೇಕಾಗಿರೋದು ನಾನು, ನೀನಲ್ಲ. ನಾಳೆ ನಂದು ಒಂದೇ ಸಿದ್ಧಾಂತ. ನಾಳೆ ಅವ್ರ ನಮ್ಮನೆ ಹೊಸಲು ತುಳಿಬಾರ್ದು, ತುಳಿಯಕ್ ನಾನ್ ಬಿಡಲ್ಲ. ಆಗ ಕಲ್ಯಾಣಿ ಅನುಪಮ ದುಃಖ ಪಡ್ತಾ ಇದ್ರೆ ಅದನ್ನ ನೋಡಿ ನಾನ್ ಸಂತೋಷ ಪಡ್ತೀನಿ. ಕಂದ, ನಿನ್ನ ನಾಮಕರಣನ ಅನುಪಮಮ್ಮ ಕೈಯಲ್ಲೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಅಜ್ಜಿ ತಾತನ ಆಶೀರ್ವಾದ ನಿನಗೆ ಸಿಕ್ಕಿದ್ರೆ ಶ್ರೀರಾಮ ರಕ್ಷೆ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಪಲ್ಲವಿ ಚಿಕ್ಕಮ್ಮ ಮಾಡಿದ ತಪ್ಪಿಗೆ ಆಫೀಸರ್ ಯಾರನ್ನು ನಮ್ಮನೆಗೆ ಬರೋದು ಬೇಡ ಅಂತ ಹೇಳಿದ್ರು. ಅನುಪಮಮ್ಮ ಇಲ್ದೆ ಮಾಡ್ತಿರೋ ನಾಮಕರಣನ ನನ್ನ ಕೈಲಿ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಕಲ್ಯಾಣಿ ಅಮ್ಮವ್ರೆ, ಬೇಜಾರು ಮಾಡ್ಕೋಬೇಡಿ ಅಮ್ಮವ್ರೆ. ಅನುಪಮ ಅಮ್ಮ ಶಿವಪಾರ್ವತಿ ಅಮ್ಮವರು ಏನೋ ಒಂದು ಮಾಡ್ತಾರೆ. ಮಗುಗವರು ಖಂಡಿತ ಆಶೀರ್ವಾದ ಮಾಡ್ತಾರೆ. ನೀವು ಅಂದ್ರೆ ಅಮ್ಮವ್ರಿಗೆ ಪ್ರಾಣನಮ್ಮ. ನೀವು ಹೀಗೆ ಬೇಜಾರು ಮಾಡ್ಕೊಂಡು ಹೀಗೆ ಕೂತ್ಕೊಂಡಿದ್ರೆ ಅವ್ರಿಗೂ ತುಂಬಾ ನೋವಾಗತ್ತೆ ಕಣಮ್ಮ. ನೀವು ಧೈರ್ಯವಾಗಿರಿ, ಎಲ್ಲನೂ ಒಳ್ಳೇದಾಗತ್ತೆ. ಅನುಪಮ ಅಮ್ಮ ಅವರು ಮಗುಗೋಸ್ಕರ ಬಂಗಾರದ ಉಡ್ದಾರನೂ ಮಾಡಿಸಿದ್ದಾರೆ. ಮಾಡ್ಸಿದಾರಾ? ಹೌದು ಅಮ್ಮವ್ರೆ, ಮಾಡಿಸಿದ್ದಾರೆ. ಹಾಗಾದ್ರೆ ಅಮ್ಮ ಖಂಡಿತವಾಗ್ಲೂ ಬರ್ತಾಳೆ. ನೀವು ಹೇಳ್ತಿರೋದು ಕೇಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಇನ್ನು ಅಮ್ಮ ಏನಾದ್ರೂ ನಾಮಕರಣಕ್ಕೆ ಬಂದ್ರೆ ನನ್ನಷ್ಟು ಸಂತೋಷ ಪಡೋರು ಇನ್ಯಾರೂ ಇರೋದಿಲ್ಲ. ಕಂದ, ಕೇಳಿಸ್ಕೊಂಡ? ನಿಮ್ಮ ಅಜ್ಜಿ ನಿನಗೋಸ್ಕರ ಬಂಗಾರದ ಉಡ್ದಾರ ಮಾಡ್ಸಿದಾರಂತೆ. ನಡಿ, ನಾವು ಹೋಗಿ ಖುಷಿಯಾಗಿ ನಿದ್ದೆ ಮಾಡೋಣ. ಥ್ಯಾಂಕ್ಸ್ ಬಾಲಾಜಿ, ನನ್ನ ಚಿಂತೆನ ದೂರ ಮಾಡ್ದೆ. ನಾನ್ ನಿಮ್ ಮುಂದೆ ಯಾಕೆ ಬಂದಿದ್ದೀನಿ ಅಂದ್ರೆ, ಒಬ್ರು ಡೈನಮಿಕ್, ಡೇರಿಂಗ್ ಅಂಡ್ ಡ್ಯಾಶಿಂಗ್ ಪೊಲೀಸ್ ಆಫೀಸರ್ ಮಗನ್ನ ನಾಮಕರಣ ಮಾಡ್ತಿದ್ದಾರೆ. ಅವ್ರ ಮಗುಗೆ ಜೀ ಕನ್ನಡದ ಕಡೆಯಿಂದ ಶುಭಾಶಯನ ತಿಳಿಸ್ತಾ ಇದೀವಿ. ಕಂದ, ನೀನ್ ನನ್ ಯಾವತ್ತು ಎತ್ಕೋತೀನೋ, ನಿನ್ ಜೊತೆ ಯಾವಾಗ ಆಡ್ತೀನೋ, ನನ್ಗಂತೂ ನಿನ್ನ ನೋಡ್ತೀನಿ ಅನ್ನೋ ನಂಬಿಕೆ ದಿನ ದಿನ ಹೊರಟು ಹೋಗ್ತಿದೆ. ನನಗೋಸ್ಕರ ನನ್ನ ಮೇಲಿನ ಹುಚ್ಚು ಪ್ರೀತಿಯಿಂದ ಸಿದ್ದು ಏನಾಗ್ಬಿಡ್ತಾನೋ ಅನ್ನೋ ಭಯದಿಂದ ನಿನ್ನ ಮರ್ತು ಹೋಗ್ತೀನಿ ಅಂತ ಮಾತು ಕೊಟ್ಟೆ. ನಿನ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳ್ದೆ. ಆದ್ರೆ ಇರೋದಕ್ಕಾಗ್ತಿಲ್ಲ. ಆದ್ರೂ ನಿನ್ಗೆ ಶೌರ್ಯ ಇದ್ದಾನಲ್ವಾ, ಚೆನ್ನಾಗಿ ನೋಡ್ಕೋತಾನೆ. ಆ ನಂಬಿಕೆ ನನಗಿದೆ. ಸಿದ್ದು ಹೇಳ್ದಾಗೆ ನಾನು ಸಿದ್ದು ಒಳ್ಳೆ ಪೊಸಿಷನ್ಗೆ ಬಂದ್ಮೇಲೆ ನೀನ್ ಹೇಗಾದ್ರೂ ನನ್ನ ಹತ್ರಕ್ಕೆ ಕರೆಸ್ಕೋತೀನಿ. ಮಿಸ್ಸು ಕಂದ, ನಿನಗೆ ನಾಳೆ ನಾಮಕರಣ ಅಲ್ವಾ? ನಿಮ್ಮಪ್ಪ ನಿನಗೇನು ಹೆಸರಿಡ್ತಾರೋ, ಹೇಗಾದ್ರೂ ನಿನಗೆ ಯಾವ ಹೆಸರಿಡ್ತಾರೆ ಅಂತ ತಿಳ್ಕೋಬೇಕು. ಅನುಪಮ, ಅನುಪಮ. ಏನ್ ಪಾರ್ವತಿ, ಏನಾಯ್ತು? ಏನ್ರಿ, ನಮ್ ಮರಿ ಮೊಮ್ಮಗನಿಗೋಸ್ಕರ ಅನುಪಮ ಬಂಗಾರದ ಉಡ್ದಾರ ತರಿಸಿದಾಳೆ ರೀ. ಅದನ್ ದೇವ್ರ ಹತ್ರ ಇಟ್ಟಿದ್ದೆ, ಕಾಣಿಸ್ತಿಲ್ಲ ರೀ. ಕಾಣಿಸ್ತಿಲ್ವಾ? ಪಲ್ಲವಿನ ಒಂದ್ಸಲ ಕೇಳಿ ನೋಡು. ಪಲ್ಲವಿ, ಪಲ್ಲವಿ. ಏನತ್ತೆ? ದೇವ್ರ ಹತ್ರ ಮಗುಗೋಸ್ಕರ ಮಾಡಿಸಿ ಚಿನ್ನದ ಉಡ್ದಾರ ಇಟ್ಟಿದ್ದೆ, ನೀನೇನಾದ್ರೂ ನೋಡ್ದ್ಯಾ? ಒಂದ್ಸರಿ ಮಾಡಿರೋ ತಪ್ಪನ ಮತ್ತೆ ಮಾಡ್ತೀನ ಅತ್ತೆ. ನೀವು ನನ್ನ
ಹೇಗಾದ್ರೂ ಮಾಡಿ ಈ ಉಡ್ದಾರನ ಮಗು ಕಟ್ಟಿ ಆಶೀರ್ವಾದ ಮಾಡಿ ಬರಬೇಕು. ನಾವೆಲ್ಲರೂ ಬರ್ತೀವಿ ಅಂತ ಕಲ್ಯಾಣಿ ಎಷ್ಟು ಕನಸುಗಳನ್ನ ಕಂಡ್ಕೊಂಡಿರ್ತಾಳೆ. ಕೊನೆ ಪಕ್ಷ ನಾನಾದ್ರೂ ಹೋದ್ರೆ ಅವಳಿಗೆ ಸಂತೋಷ ಆಗತ್ತೆ. ಕಂದ, ನೋಡಿದ್ಯಾ ನಿನ್ ನಾಮಕರಣಕ್ಕೋಸ್ಕರ ನಿಮ್ಮಪ್ಪ ಹೂವಿಂದ ಹೇಗ್ ಡೆಕೋರೇಟ್ ಮಾಡಿಸಿದ್ದಾರೆ ಅಂತ? ಚೆನ್ನಾಗಿದೆ ಅಲ್ವಾ? ಇವಳೇನು ಬೇಜಾರಲ್ಲಿರ್ತಾಳೆ ಅಂದ್ರೆ ಸಂತೋಷವಾಗೇ ಇದ್ದಾಳಲ್ಲ. ಇವಳತ್ರೆ ದುಃಖ ಪಟ್ರೆ ಅಲ್ವಾ ನನಗ್ ಸಂತೋಷ ಆಗೋದು. ನೋಡು ನೋಡು, ಚೆನ್ನಾಗಿದೆ ಅಲ್ವಾ? ಬೆಳಿಗ್ಗೆ ಎದ್ದಾಗಿಂದ ಅವನ್ನ ಎತ್ಕೊಂಡು ಕತೆಗಳನ್ನ ಹೇಳ್ತಾ ಇದ್ರೆ ಮನೇಲಿರೋ ಕೆಲ್ಸನ ಯಾರ್ ಮಾಡ್ತಾರೆ? ಎಲ್ಲ ಮಾಡಿದಾರಲ್ಲ ಅತ್ತೆ. ಅಡಿಗೆಗೆ ಅಡಿಗೆ ಮಾಡೋರನ್ನ ಕರ್ಸಿದಾರೆ. ಇನ್ನೇನ್ ಕೆಲ್ಸ ಇದೆ ಮಾಡೋದಕ್ಕೆ? ಕೂತು ತಿಂದ್ರೆ ಕುಡ್ಕೆ ಹಣ್ಣನು ಸಾಕಾಗಲ್ಲ. ಕೂಲಿ ಮಾಡೋನ್ನ ಕಟ್ಕೊಂಡ್ರೆ ಕೊನೆವರೆಗೂ ದುಃಖನೇ ಅನ್ನೋ ಹಾಗೆ ನನ್ನ ಕರ್ಮ ನೀನ್ ನಮ್ಮನೆಗ್ ಸೊಸೆ ಆಗಿ ಬಂದಿದ್ಯಾ. ದಮಯಂತಿ, ಇವಾಗ ಏನಾಯ್ತು ಅಂತ ಬೆಳಬೆಳಗಿನ ಕಲ್ಯಾಣಿಗೆ ಇಷ್ಟೊಂದು ಬೈತಾ ಇದ್ಯಾ? ಅಯ್ಯೋ, ಕೆಲ್ಸ ಎಲ್ಲ ನೋಡ್ಕೊ ಅಂತ ಹೇಳೋದು ಕೂಡ ತಪ್ಪೇನಾ? ಮನೆಗ್ ಬರೋ ಅತಿಥಿಗಳು ಮನೆ ಕೆಲಸದಲ್ಲಿ ಅದು ಇದು ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರೆ ನಮಗ್ ತಾನೇ ಕೆಟ್ಟ ಹೆಸರು ಅಂತ ಹೇಳ್ದೆ. ಇವ್ರ ಮಾತಿನ ಕಡೆ ಗಮನ ಕೊಡ್ಬೇಡ. ಹೋಗಿ ಮಗುನ ಮಲಗಿಸಿ ಅಡ್ಗೆ ಅವರು ಏನ್ ಅಡ್ಗೆ ಮಾಡ್ತಾ ಇದಾರೆ ಅಂತ ನೋಡು. ರುಚಿ ನೋಡಿ ಹೇಗ್ ಮಾಡ್ಬೇಕು ಅಂತಾನು ಹೇಳು. ಕಲ್ಯಾಣಿಗೆ ಸರಿಯಾಗಿ ಅಡುಗೆ ಮಾಡಕ್ ಬರಲ್ಲ ಅಂತ ಗೊತ್ತು ತಾನೆ. ಅಡುಗೆಯವರು ಇದ್ರು ಯಾಕೆ ತೊಂದರೆ ಕೊಡ್ತಾ ಇದೀಯಾ? ಮನೆ ಸೊಸೆನ ಅಳಿಸೋದು ಒಳ್ಳೇದಲ್ಲ ದಮಯಂತಿ. ನನ್ನ ಸೊಸೆ ಆಗಿ ಕಲ್ಯಾಣಿ ಈ ಮನೆಗ್ ಬಂದಾಗ್ಲೇ ಕೆಲಸದೋಳು ಅಂತ ಅನ್ಕೊಂಡಿದೀನಿ. ನೀನ್ ಬದ್ಲಾಗಲ್ವಾ? ಈ ಜನ್ಮದಲ್ಲಾಗಲ್ವಾ? ಯಾಕೆ ದಿನ ದಿನಕ್ಕೆ ಕಲ್ಯಾಣಿ ಮೇಲೆ ಕೋಪ ದ್ವೇಷನ ಜಾಸ್ತಿ ಮಾಡ್ಕೋತಾ ಇದೀಯಾ? ಬೆಕ್ಕಗೂ ಇಲಿಗೂ ಯಾಕೆ ವೈರತ್ವ ಅಂತಂದ್ರೆ ಏನ್ ಹೇಳಕ್ಕಾಗತ್ತೆ? ಜಾತಿ ಲಕ್ಷಣ ಅಷ್ಟೇ. ನಿಮ್ಗೆ ನಮ್ಮ ಮಾವನ್ ಜೊತೆ ಅತ್ತೆ ಮಾವ ಕೂಡ ಒಳ್ಳೆಯವರೇ ಸಿಕ್ಕಿದ್ದಾರೆ ಅತ್ತೆ. ಅದ್ರ ಜೊತೆ ಅತ್ತೆ ಮನೇಲಿರ್ದೇನೆ ನಮ್ಮ ಮಾವ ಮನೆ ಅಳಿಯಾಗಿ ಬಂದಿದ್ದಕ್ಕೆ ಬದುಕ್ಬಿಟ್ಟೆ. ಇಲ್ಲ ಅಂದಿದ್ರೆ ನಿನ್ನ ನಮ್ಮ ಅಜ್ಜಿ ಯಾವತ್ತೋ ಮನೆಯಿಂದ ಓಡಿಸ್ಬಿಡ್ತಾ ಇದ್ರು. ಏನೇ ಮಾತಾಡ್ತಿದ್ಯಾ? ಹೊಡಿಬ್ಯಾಡ್ರಿ ಅವ್ವ. ಹೆಣ್ಣು ಮಕ್ಳ ಮ್ಯಾಗ ಕೈ ಮಾಡಬಾರ್ದಂತವ. ಶುಕ್ರವಾರ ಹಂಗ ಮಾಡೋದು ಸರಿಯಲ್ಲ. ಹೆಣ್ಮಕ್ಳನ್ನ ಹಂಗ ಹೊಡಿಯೋದು ಒಳ್ಳೇದಲ್ಲ ಅಂತ ಹೇಳ್ತಾರ್ರಿ. ನೀತಿ ಹೇಳೋಕ್ ಬಂದಿದ್ಯಾ? ಯಾರ್ ನೀನು? ಅಡ್ಗಿ ಮಾಡಕ್ಕಂತ ನನ್ನ ಕರೆಸ್ಯಾರ್ರಿ. ಕೆಲ್ಸ ಮಾಡ್ಬೇಕಾಗಿರೋದು ಹಿತ್ಲಲ್ಲಿ, ಮನೆ ಒಳಗಲ್ಲ. ಎಷ್ಟು ಮಂದಿಗೆ ಮಾಡ್ಬೇಕಂತ ಹೇಳಿಲ್ರಿ, ಅದಕ್ಕ ಕೇಳಕ್ ಹತ್ತೀನಿ. ಯಾಕೆ ಆ ರಾಮು ಹೇಳಲಿಲ್ವಾ? ಹೇಳಲಿಲ್ರಿ, ಮರ್ತಿರ್ಬ್ಯಾಕ್ರಿ. ನೀನೇನು ಕಳ್ಳಿ ತರ ಮುಖ ಮುಚ್ಕೊಂಡಿದ್ಯಾ? ತೆಗಿ ಆ ಮುಸ್ಕನ್ನ, ಮುಖ ನೋಡ್ಬೇಕು. ದೇವ್ರೆ, ಮುಸ್ಕ ಹಾಕೊಂಡಿರೋದು ಅನುಪಮಮ್ಮನೆ ಅಂತ ಗೊತ್ತಾದ್ರೆ ಆಫೀಸರು ಅತ್ತೆ ಎಷ್ಟು ಗಲಾಟೆ ಮಾಡ್ತಾರೋ ಏನೋ. ಮುಸ್ಕು ತೆಗಿ ಅಂದ್ರೆ ಯಾಕೆ ತೆಗಿತಿಲ್ಲ?
ಅಮ್ಮ, ನಮ್ಮ ಕಡೆಯವ್ರನ್ನೆಲ್ಲ ಕರೆದಿದ್ದೀನಿ. ನಮ್ಮವ್ರೆಲ್ರು ಅಂದ್ರೆ ಯಾರು? ಗೋಡೆಯಿಂದ ಆ ಕಡೆ ಇರೋರೇನಾ? ಗೋಡೆಯಿಂದ ಆ ಕಡೆ ಇರೋರಲ್ಲ, ನಮಗೆ ಒಳ್ಳೇದನ್ನ ಬಯಸೋರು, ಫ್ರೆಂಡ್ಸ್, ಶ್ರೇಯೋಭಿಲಾಷಿಗಳು ಅಂತ ಅರ್ಥ. ನಿಮ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ವ್ಯತ್ಯಾಸ ಗೊತ್ತಾಗಲ್ಲ ಅಲ್ವಾ ಆಫೀಸರ್? ಗೊತ್ತಿರೋದಕ್ಕೆ ಮನೆ ಮಧ್ಯೆ ಗೋಡೆ, ಮನುಷ್ಯರ ಮಧ್ಯೆ ದೂರ ಇಟ್ಟಿದ್ದೀನಿ. ಹೌದು, ಇವ್ರ್ಯಾರು? ಅದನ್ನ ತಿಳ್ಕೊಳ್ಳೋಣ ಅಂತಾನೆ ಮುಸ್ಕು ತೆಗಿ ಎಂದೆ, ಆದ್ರೆ ಎಮ್ಮ ತೆಗಿತಿಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ.